ಈಗ ನಮ್ಮ ಜೊತೆ ಮತ್ತೆ ಕಿಟ್ಟಣ್ಣ ಹಾಗೂ ಸಂಜೀವಣ್ಣ ಅವರು ಜಾಯ್ನ್ ಆಗಿದ್ರೆ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್ ಮೊದಲೇದಾಗಿ ನಮಸ್ತೆ, ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀವಿ, ನೀವು ಚೆನ್ನಾಗಿ ಕಾಣ್ತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮೊದಲೇದಾಗಿ ಪಾಠಶಾಲೆ, ಬಟ್ ಫೋಟೋ ಫ್ರೇಮ್ನ ನೋಡಿದ್ರೆ ಏನೋ ಬೇರೆ ತೋರಿಸ್ದಂಗಿದೆ, ಬಟ್ ಟೈಟಲ್ ಮಾತ್ರ ಪಾಠಶಾಲೆ. ಯಾಕೆ ಅನ್ನೋದು ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ. ಪಾಠಶಾಲಾ ಅಂತ ಇದು ಶಾಲೆ ಅಂದ್ರೆ ಒಂದ್ ಲೆಕ್ಕ, ಶಾಲಾ ಅಂದ್ರೆ ಒಂದ್ ಲೆಕ್ಕದಲ್ಲಿದೆ. ಅಲ್ಲಿ ನಿಮ್ಗೆ ಪೆನ್ನು ಆಮೇಲೆ ಗನ್ ಇಟ್ಟಿದೀವಿ. ಪೆನ್ನಿಂದ ಶುರುವಾಗಿ ಆ ಪೆನ್ ಹಿಡ್ಕೊಳ್ಳೋರು ಗನ್ನಿಗೆ ನಂಟಾಕ್ತಾರೆ, ಅದಕ್ಕೆ ಪಾಠಶಾಲಾ. ಆಮೇಲೆ ಇದು ಶೈಕ್ಷಣಿಕ ಪಾಠಶಾಲಾ ಅಲ್ಲ, ಜೀವನದ ಪಾಠಶಾಲಾ. ಹಂಗಾಗಿ ಆ ತರ ಪೋಸ್ಟರ್ಗಳಿರುತ್ತೆ. ಪಾಠ ಅನ್ನೋದು ನಾವು ಪ್ರತಿನಿತ್ಯ ಕಲಿತಾನೆ ಇರ್ತೀವಿ, ಎಲ್ಲಾ ಹಂತದಲ್ಲೂ ಇರುತ್ತೆ, ಅದು ಸಾಯೋ ತನಕ ಇರುತ್ತೆ. ಸೊ ಆ ತರದೊಂದು ಪಾಠಶಾಲಾ ಇದು. ಇದನ್ನ ಮಕ್ಕಳು ಪಿಕ್ಚರ್ ಅಂತ ಕನ್ಸಿಡರ್ ಮಾಡಂಗಿಲ್ಲ, ಬಟ್ ನಾವೆಲ್ಲ ಬಂದ್ರೆ ಸಿನಿಮಾ ಥಿಯೇಟರ್ ಒಂದು ಪಾಠ ಅಂತೂ ಕಲ್ತ್ಕೊಂಡು ಹೋಗ್ತೀವಿ ಅನ್ನೋದು ಗ್ಯಾರಂಟಿ ಇದೆ. ಸರ್ ಮೊದಲೇದಾಗಿ ನೀವು ಎಷ್ಟೋ ಸಿನಿಮಾಗಳನ್ನ ಮಾಡಿದೀರಾ, ಪಾಠಶಾಲೆ ಯಾಕೆ ಚೂಸ್ ಮಾಡ್ಕೊಂಡ್ರಿ? ಇದು ಒಳ್ಳೆ ಪ್ರಶ್ನೆ. ನಾನು ಈ ತರದೊಂದು ಪಾತ್ರ ಮಾಡಿರ್ಲಿಲ್ಲ. ಅಂದ್ರೆ ಪ್ರತಿ ಸಿನಿಮಾದಲ್ಲೂ ಒಂದು ವಿಭಿನ್ನವಾದಂತ ಪಾತ್ರ ಇರುತ್ತೆ. ಇದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಂಜೀವಣ್ಣನ ಪಾತ್ರ. ಆಮೇಲೆ ಸಂಜೀವಣ್ಣ ಈಗಲೂ ಇದ್ದಾರೆ, ಇದೊಂದು ಲೈವ್ ಕ್ಯಾರೆಕ್ಟರ್. ಓಕೆ, ನೈಜ ಘಟನೆ ಅಲ್ಲ, ನೈಜ ಪಾತ್ರಧಾರಿತ. ಯಾಕಂದ್ರೆ ಘಟನೆ ಬೇರೆ ಬೇರೆ ಆದ್ರೆ ಈ ಪಾತ್ರ ಇದೆ. ಅದನ್ನ ನಿರ್ದೇಶಕರು ನನಗೆ ಹೇಳಿದ್ರು, ಹೀಗೆ ಸಂಜೀವಣ್ಣ ಅಂತ ಒಬ್ರು ಇದ್ದಾರೆ, ಅದೇ ಪಾತ್ರನೇ ಅವ್ರ ಜೀವನದಲ್ಲೂ ಒಂದಿಷ್ಟು ಘಟನೆಗಳಾಗಿರೋದೆಲ್ಲನೂ ಈ ಪಾಠಶಾಲಾ ಇದ್ರೊಳಗಡೆ ಇರುತ್ತೆ ಅಂತಂದು. ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಇದು ಅನಿಸಿ ಆಮೇಲೆ ಮಾಡಿದ್ದು. ಆಮೇಲೆ ಅಲ್ಲಿಯ ಭಾಷೆ, ಆಮೇಲೆ ಅಲ್ಲಿಯ ಉಡುಗೆ ತೊಡುಗೆ, ಆಮೇಲೆ ಅವ್ರ ಜೊತೆಗಿರುವಂತ ಸೀನ್ಗಳು ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ವಿ. ಚೆನ್ನಾಗಿದೆಯಲ್ಲ ಅಂತ ಹೇಳಿ ಹಂಗಾಗಿ ಒಪ್ಕೊಂಡೆ. ಅಂದ್ರೆ ಏನಾಗಿದೆ, ನಮ್ಮ ವೈಫ್ ಚಿಕ್ಕಪ್ಪ ಅವ್ರದ್ದು, ಆಮೇಲೆ ನಿಮ್ಗೆ ಗೊತ್ತಲ್ಲ ಊರಲ್ಲಿ ಅಂದ್ರೆ ನಮ್ಮ ತೀರ್ಥಹಳ್ಳಿ ಭಾಗದಲ್ಲಿ ಈ ಅರಣ್ಯಾಧಿಕಾರದೆಲ್ಲ ಸಣ್ಣ ಟಕಫರ್ ನಡೀತಿರುತ್ತೆ. ಇದು ಬೇರೆ ಬೇರೆ ಕಡೆ ಬೇರೆ ತರ ಬಂದಿರ್ಬೋದು, ಇದು ಹೊಸ್ತಿತ್ತು. ಅದಕ್ಕೆಲ್ಲ ಹುಡುಕೋತ್ಗೆ ನಾಯಕರು ಕರೆಕ್ಟ್ ಅಲ್ಲ ಅಂತ. ಯಾಕೆ ನಾಯಕರು ಕರೆಕ್ಟ್ ಅಂದ್ರೆ, ನಾನ್ ಆಕ್ಟ್ ಮಾಡ್ತಾ ಯಾವ್ದೋ 2010 ಅಲ್ಲೇನ ಒಂದ್ ಸೀರಿಯಲ್ ಆಕ್ಟ್ ಮಾಡ್ತಿದ್ವಿ, ಮೇಜರ್ ಕ್ಯಾರೆಕ್ಟರ್ ನಾನು. ಇವ್ರು ಅವಾಗ ಗೆಸ್ಟ್ ಅಪಿಯರೆನ್ಸ್ ಬಂದಿದ್ರು. ಇವ್ರು ಮನೆ ಕಳ್ಳ ಆಗಿ ಬರ್ತಾರೆ. ಅವಾಗ ಆ ಕಳ್ಳನ ಪಾತ್ರನ ಹೆಂಗ್ ಮಾಡಿದ್ರು ಅಂದ್ರೆ, ಆ ಕಳ್ಳ ಯಾರು ನಿಜವಾದವ್ನು ನೋಡಿದ್ರು ನಾಚ್ಕತ್ತಿದ್ದ, ಅಷ್ಟು ಚಂದ ಮಾಡಿದ್ರು. ಅವಾಗಿಂದ ನಾನ್ ಮುಂದೇನಾದ್ರು ಸಿನಿಮಾ ಮಾಡಿದ್ರೆ ನಾಯಕರನ್ನ ಹಾಕಬೇಕು ಅನ್ನೋದು ತಲೆಯಲ್ಲಿ ಇತ್ತು. 2-3 ಸಿನಿಮಾ ಆಗಿರ್ಲಿಲ್ಲ, ಈ ಸಿನಿಮಾ ಕೂಡ ಬಂತು. ಅದು ಹೆಂಗ್ ಮಾಡಿದ್ದಾರೆ ಅಂದ್ರೆ, ನೀವು ಆ ಸಿನಿಮಾ ನಾಟಕೀಯವಾಗಿ ಇರಲ್ಲ, ಸಿನಿಮ್ಯಾಟಿಕ್ಕು ಅಲ್ಲ, ನೀವೊಂದು ಜರ್ನಿ ಒಂದು ಊರಿಗೆ ಹೋಗಿ ಬಂದ್ಬಿಡ್ತೀರಿ. ಆ ಫ್ಲೇವರ್ ಕೊಟ್ಟಿದ್ದಾರೆ, ಒಳ್ಳೆ ನಮ್ಮ ಅಂದ್ರೆ ಆ ಪಾತ್ರಕ್ಕೆ ಜೀವ ಬಂತು. ಕಿಟ್ಟಣ್ಣ ಮತ್ತೆ ಸಂಜೀವಣ್ಣ ಅವರ ಪಾತ್ರ ಹೇಗಿದೆ ಈ ಸಿನಿಮಾದಲ್ಲಿ ಅನ್ನುವಂಥದ್ದು? ಕಿಟ್ಟಣ್ಣ ಸಂಜೀವಣ್ಣ ಮೀಟ್ ಆಗಲ್ಲ. ಕಿಟ್ಟಣ್ಣ ಬಂದು ಸಂಜೀವಣ್ಣನ ಹೆಂಡತಿ, ಕಿಟ್ಟಣ್ಣನ ಹೆಂಡತಿ ಫ್ರೆಂಡ್ಸ್. ಓಕೆ, ಸಂಜೀವಣ್ಣನ ಹೆಂಡತಿ ಹತ್ರ ಎಲ್ಲ ಇರುತ್ತೆ. ಒಂದ್ ಮಗ ಪ್ರೈವೇಟ್ ಸ್ಕೂಲಿಗೆ ಹೋಗ್ತಾನೆ, ಒಬ್ಬ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಾನೆ. ಸ್ವಲ್ಪ ರಿಚ್, ಊರಲ್ಲಿ ಒಂಚೂರು ಹುಚ್ಚು. ಆದ್ರೆ ಈ ಕಿಟ್ಟಣ್ಣನ ಹೆಂಡತಿಗೆ ಆಸೆ ಏನು ನೆರವೇರಲ್ಲ, ಯಾಕಂದ್ರೆ ಗಂಡ ಕುಡ್ಕ ಸುಮ್ನೆ ಇರ್ತಾನೆ. ಅವಳು ಸಂಜೀವಣ್ಣನ ಹೆಂಡತಿ ತರ ಏನಾದ್ರು ಮಾಡ್ಬೇಕು ಅಂತ ಪಾಪ ಟ್ರೈ ಮಾಡ್ತಾಳೆ. ಬಟ್ ಕಿಟ್ಟಣ್ಣ ಅದ್ ರಾತ್ರಿ ಏನ್ ನಿದ್ರೆ ಮಾಡೋದ್ರೊಳಗಡೆನೆ ಅದ್ ಯಾವ್ದು ಬೇಡ ಅನ್ಸ್ಬಿಡ್ತಾನೆ. ಅಂದ್ರೆ ನಮ್ ಲೈಫೇ ಚೆನ್ನಾಗಿದೆ ಅನ್ನೋ ತರ ಅವ್ನು ಮೋಟಿವೇಟ್ ಮಾಡ್ತಾನೆ. ಸೊ ಅಂತ ಕಂಟೆಂಟಿಗೆ ಒಬ್ಬ ಕಿಟ್ಟಣ್ಣ. 2010ರಿಂದ ಪರಿಚಯ ಅಂತ ಅಂದ್ರು. ಸೊ ಯಾವ್ಯಾವ ಸಿನಿಮಾದಲ್ಲಿ ಹೇಗಿದೆ ಸರ್? ಅಲ್ಲ, ಕಂಜೂಸ್ ಕಮಂಗಿರಾಯ ಅಂತ ಒಂದು ಸೀರಿಯಲ್ ಮಾಡ್ತಿದ್ವಿ ನಾವು. ನಮ್ಮ ಸುಧಾಕರ್ ಬನ್ನಂಜೆ ಅವರು ಅದಕ್ಕೆ ನಿರ್ದೇಶಕರು. ಅವರು ಇದ್ರಲ್ಲಿ ಒಬ್ರು ಹೆಡ್ ಮಾಸ್ಟರ್ ಪಾತ್ರ ಮಾಡಿದ್ದಾರೆ. ಅದು ಒಂದ್ ಎಪಿಸೋಡ್, ಒಂದು ಕತೆ, ಕಾಮಿಡಿ, ಕಸ್ತೂರಿ ಚಾನೆಲ್ಗೆ ಇವರೇ ಮುಖ್ಯ ಪಾತ್ರಧಾರಿಗಳು. ಇವ್ರ ಮನೇಲೆ ಒಂದೊಂದು ಕತೆಗೂ ಒಂದೊಂದು ವಾರಕ್ಕೂ ಹೋಗ್ತಿದ್ದೆ ನಾನು. ಅವಾಗಿಂದ ಪರಿಚಯ. ಬ್ಯೂಟಿಫುಲ್ ಆಕ್ಟರ್. ಆಮೇಲೆ ಆಕ್ಚುಲಿ ನಟನೆಯನ್ನೇ ಮಾಡಿದ್ರೆ ಇವರು ಇಷ್ಟೊತ್ತಿಗೆ ಬೇರೆ ರೀತಿಯಲ್ಲೇ ಆಗ್ಬಿಡ್ತಿದ್ರು. ಆ 3 ಸಿನಿಮಾ ಮತ್ತೆ ಇದೊಂದು 3ನೇ ಸಿನಿಮಾ ಮಾಡೋ ಜರ್ನಿಲಿ ಇವರಲ್ಲಿ ಒಬ್ಬ ನಟ ಇದ್ದಾನಲ್ಲ, ಅದು ಕಳ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ನಿರ್ದೇಶಕ ಇದ್ದಾನೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ನನ್ಗೆ ಇನ್ನು 2 ಸಿನಿಮಾ ಮಾಡಿರೋದು ನನ್ಗೆ ಗೊತ್ತಿರ್ಲಿಲ್ಲ. ಇದು ಮಾಡಿದವಾಗ ನಾನು ಇವತ್ತಿಗೂ ನನ್ನ ಮೊಬೈಲ್ ನಲ್ಲಿ ಸೇವ್ ಮಾಡ್ಕೊಂಡಿರೋದು ಮಂಜು ಆರ್ಟಿಸ್ಟ್ ಅಂತ. ಮಂಜುನಾಥ್ ಎದ್ರು ಡೈರೆಕ್ಟರ್ ಅಂತ ಸೇವ್ ಮಾಡ್ಕೊಂಡೇ ಇಲ್ಲ. ಯಾಕೆಂದ್ರೆ ಆಮೇಲೆ ಇವ್ರ ಕಡೆಯಿಂದ ಒಂದಿನ ಫೋನ್ ಬರುತ್ತೆ, ನಾಯಕರ ಹಿಂಗ್ ಒಂದು ಮಾಡ್ತಾ ಇದ್ದೀನಿ, ನೀವ್ ಯಾವಾಗ ನಿರ್ದೇಶಕರಾದ್ರಿ? ಇಲ್ಲ, ಆಲ್ರೆಡಿ ಎರಡು ಮಾಡಿದ್ವಿ ನಾನು, ಆಯ್ತು ಹಿಂಗಿದೆ ಅಂತ. ಹಂಗಾಗಿ ಇವರು ಒಳಗಡೆ ಒಬ್ಬ ನಟ ಜೊತೆಗೆ, ನಟನ ಜೊತೆಗೆ ಒಬ್ಬ ನಿರ್ದೇಶಕನ ಇದಾನೆ ಅನ್ನೋದು ಈ ಪಿಕ್ಚರ್ ಮೂಲಕ ಗೊತ್ತಾಯ್ತು. ಆಮೇಲೆ ಏನಾಯ್ತು, ಕಂಜೂಸ್ ಕಮಂಗಿರಾಯ ಬಿಫೋರ್ ನಾನು 2004-05 ಅಶೋಕ್ ಕಶ್ಯಪ್ ಅವ್ರ ಪಿಕ್ಚರ್ಗೆ ಸೀರಿಯಲ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್. ಅದಾದ್ಮೇಲೆ KD ವೆಂಕಟೇಶ್ ಮೂಲಕ ರವಿಚಂದ್ರನ್ ಅವ್ರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಮಂಜಿನಾನಿ, ಅಲ್ಲೇ ಅಸೋಸಿಯೇಟ್ ಮಲ್ಲಿಕಾರ್ಜುನ. ಹಿಂಗ್ ಬಂದೆ.
ಬಟ್ ಅಚಾನಕ್ ಆಗಿ ನಂಗೆ ಆಕ್ಟಿಂಗ್ ಸಿಕ್ಬಿಡ್ತು. ಇದೆ ಬನಂಜೆ ಸರ್ ಬಂದ್ ಮಾಡಿ ಅಂದ್ರು. ನಿಮ್ಗೆ ಗೊತ್ತಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ದುಡ್ಡಿಲ್ಲ, ಆಕ್ಟರ್ ಅಂದ್ರೆ ಒಂಚೂರು ಸಿಗುತ್ತೆ ಅಂತ ಹೋದ್ವಿ. ಹಂಗ ಅಚಾನಕ್ ಆಕ್ಟರ್ ಆಗಿ ಆಮೇಲೆ ಫೈನಲ್ ಕಟ್ ಅಲ್ಲೂ ಕರೆದು 5 ವರ್ಷ ಫುಲ್ ಆಕ್ಟಿಂಗ್ ಬಿಸಿ. ಬಟ್ ನಾನು ಯಾರ ಹತ್ರನೂ ಹೇಳ್ಕೊಂಡಿರಲ್ಲ ನಾನು ಡೈರೆಕ್ಷನ್ ಕಲ್ತಿದ್ದೀನಿ ಮಾಡಿದೀನಿ, ಏನೂ ಇಲ್ಲ. 5 ವರ್ಷ ಸುಮ್ಮನೆ ಇದ್ದೆ. ಅದು ಮುಗೀತು ಟಕ್ಕಂತ ನಮ್ಮಲ್ಲಿ ಒಬ್ಬ ಇರ್ತಾನಲ್ಲ ಕೆಲ್ಸಗಾರ, ಹಂಗ ಶುರು ಆಯ್ತು. ಈಗ 3ನೇ ಸಿನಿಮಾ ಇದು. ಬಿಡಿ, ಇದು ತುಂಬಾ ಏನಂತಾರೆ ಹೋಪ್ ಅನ್ನೋದಕ್ಕಿಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ ಅದಿದೆ. ಓಕೆ ಸರ್, ಇವ್ರು ಬಿಡಿ ಟಿಫನ್ ಬಾಕ್ಸ್ ಅಲ್ಲಿ ಎಲ್ಲ ಹಾಕೊಂಡಿದ್ದಾರೆ ಡೈರೆಕ್ಟ್ರು ಎಲ್ಲಾನು. ಸೊ ನಿಮ್ದು ಒಂದೆರಡು ಪಾತ್ರಗಳನ್ನ ನೋಡಿದ್ರೆ ಒಂದಷ್ಟು ಕಾಮಿಡಿ ಇರುತ್ತೆ, ಅದರಲ್ಲಿ ಕಾಮಿಡಿ ಮ್ಯಾನೇ ವಿಲನ್ ಆಗಿರುವಂತದ್ದು ಇದೆ ಕ್ಯಾರೆಕ್ಟರ್. ಸೊ ನೀವೇನಾದ್ರೂ ಡೈರೆಕ್ಷನ್ ಬರ್ಬೇಕು ಅನ್ನುವಂಥದ್ದು ಏನಾದ್ರು ಇದೆಯಾ ಸರ್? ಏನಾದ್ರು ಇರುತ್ತೆ ಸರ್? ಏನಾದ್ರು ಓಕೆ ನಾನು ಕವನ ಬರಿಬೇಕು ಅಂದ್ರೆ ಇವೇನ್ ಬರಿಬೇಕು ಡೈರೆಕ್ಷನ್ ಅಂತ ಇರುತ್ತೆ, ಏನಾದ್ರು ಇದೆಯಾ? ಇಲ್ಲ ಮೇಡಮ್. ಅಲ್ಲ, ಅವರು ನೀನಾಸಮ್ ಇಂದ ಈಗ ನೀನಾಸಮ್ ಯಾರು ಬಂದಿರ್ತಾರೋ ಎಲ್ಲರೂ ಇರ್ತಾರಲ್ಲ. ಒಬ್ಬ ಪ್ರೊಡ್ಯೂಸರ್ ಇರ್ತಾನೆ, ಒಬ್ಬ ಲೈಟ್ ಮ್ಯಾನ್ ಇರ್ತಾನೆ, ಒಬ್ಬ ಡೈರೆಕ್ಟರ್ ಇರ್ತಾನೆ, ಆಕ್ಟರ್ ಇರ್ತಾನೆ, ಪ್ರೊಡ್ಯೂಸರ್ ಇರ್ತಾನೆ. ಸೊ ಅದೆಲ್ಲ ಹೇಳಕ್ ಬರಲ್ಲ. ಅವ್ರು ನೀನಾಸಮ್ ಅವ್ರು ಯಾವಾಗ ಹೆಂಗ್ ಬೇಕಾದ್ರೆ ಅಲ್ವಾ? ಆಮೇಲೆ ತುಂಬಾ ಕಷ್ಟ ಮೇಡಮ್ ನಿರ್ದೇಶನ ಅನ್ನೋದು ಇದೆಯಲ್ಲ. ನಾನು ಇದು ನೋಡ್ತಾ ಇದ್ದೀನಲ್ಲ, ನಾನು ಈಸಿಯಾಗಿ ಹೇಳ್ಬಿಡ್ಬಹುದು, ನಿನ್ನೆ ಯಾಕೆ ಹೇಳಲಿಲ್ಲ ನನಗೆ ಅಂತ ಹೇಳ್ಬೋದು. ಆದ್ರೆ ಆ ನಿರ್ದೇಶನದ ಟೀಮ್ ಜೊತೆಗೆ ಅಲ್ಲಿರುವ ಒಂದು ಸಂಘರ್ಷಗಳು, ಟೆನ್ಷನ್ನು, ಅದರ ಒಂದು ಪ್ರೆಷರ್ ಇದೆಯಲ್ಲ, ಅದು ನೀವು ಆಕ್ಟ್ ಮಾಡ್ಕೊಂಡು ಬರೋದು ಸುಲಭ. ಖಂಡಿತ. ಈ ಡೇಟ್ ಕೊಟ್ರೆ ನೀವು ನಾನು ಬಂದೆ ಆಕ್ಟ್ ಮಾಡದೆ ಹೋದೆ, ಅಲ್ಲಿಂದ ಬರೋದ್ರಿಂದ ಹಿಡಿದು ವಾಪಸ್ ಹೋಗೋದ್ರ ತನಕ ಅದ್ರ ಜೊತೆಗೆ ಒಂದು ಟೀಮ್ ಇರುತ್ತಲ್ಲ ಕೆಲಸ ಮಾಡೋದು, ಅದು ಬೇರೆನೇ ಕೆಲಸ. ಖಂಡಿತ ಖಂಡಿತ ಸುಮ್ಮನೆ ಅಲ್ಲ. ಆ ಟೈಮ್ ಇದರಲ್ಲಿ ತುಂಬಾ ಜನ ಆರ್ಟಿಸ್ಟ್, ನೋನ್ ಆರ್ಟಿಸ್ಟ್ ಇವರೊಂದು 4 ಜನ, ಇನ್ನು ಉಳಿದವರೆಲ್ಲ ಹೊಸೊಬ್ರು. ಎಲ್ಲರನ್ನು ಎಲ್ಲಾ ಊರಿಂದ ಪಿಕ್ ಮಾಡಿದ್ವಿ. ಒಂದೇ ಸ್ಕೂಲಲ್ಲಿ ಪಿಕ್ ಮಾಡಿದ್ರೆ ಏನಾಗುತ್ತೆ, ನೀವು ನನ್ನ ಫ್ರೆಂಡ್ಸ್, ಅವ್ನಿಗೆ ಕ್ಯಾರೆಕ್ಟರ್ ಅಂತ ಅನ್ಸಲ್ಲ. ಸೊ ಬೇರೆ ಬೇರೆ ಸ್ಕೂಲಿಂದ ಪಿಕ್ ಮಾಡಿ ಅವ್ರಿಗೆ ಟ್ರೈನ್ ಮಾಡಿದಾಗ ಅವ್ರ ಫ್ರೆಂಡ್ ಅಂತ ನೋಡಲ್ಲ, ಕ್ಯಾರೆಕ್ಟರ್ ಅಲ್ಲೇ ನೋಡ್ತಾರೆ. ಈ ತರ ಬ್ಲೆಂಡ್ ಮಾಡಿ ಅವ್ರನ್ನ ರೆಡಿ ಮಾಡಿದ್ವಿ. ಇವ್ರೇನೋ ಪಾಪ ಕಂಟಿನ್ಯೂಟಿ ಅಂದ್ರೆ ತಗೊಂಡ್ಬರ್ತಾರೆ ಎಲ್ಲ. ಅವರು ಈಗ ಇಲ್ಲಿಂದ ಒಳಗ್ ಬಂದ್ವಿ, ಈಗ ಹೊರಗೆ ಹೋಗೋದು ತೆಗಿತೀವಿ ಶಾರ್ಟ್ಸ್, ಬಟ್ಟೆ ಇದೇ ಇರ್ಬೇಕು ತಾನೆ. ಒಳಗ್ ಬಂದ್ವಿ, ಹೊರಗೆ ಹೋಗೋ ಶಾರ್ಟ್ಸ್ ತೆಗಿಬೇಕು. ಪೇರೆಂಟ್ಸಿಗೆ ಫೋನ್ ಮಾಡಿ ಕಂಟಿನ್ಯೂಟಿ ಬಟ್ಟೆ ಕೊಟ್ಟು ಕಳ್ಸಿ. ಏನ್ ಡೈರೆಕ್ಟರ್ ದಿನ ಅದನ್ನೇ ಹಾಕ್ಸ್ತೀರಿ, ವಾಶಿಗೆ ಹಾಕಿದೀನಿ ಅಂದ್ರೆ ಹಿಂಗೆಲ್ಲ ಇತ್ತು ಜೀವನ. ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ರೋಸ್ ಎದ್ದು ಹೋಗ್ಬಿಟ್ರು, ನೆಟ್ವರ್ಕು ಇಲ್ಲ, ಬಂದ್ರೆ 30 ಕಿಲೋಮೀಟರ್ ಒಳಗೆ ಹೋಗ್ಬಿಟ್ಟಿರ್ತೀವಿ. ಅದು ಚೆನ್ನಾಗಿತ್ತು. ಈಗ ಖುಷಿ ಆಗುತ್ತೆ, ಬಟ್ ಅವತ್ತಿನ ದಿನದ್ದು ಮರೆಯಕ್ಕಾಗಲ್ಲ. ಆಮೇಲೆ ತುಂಬಾ ಅಪರೂಪದ ಜಾಗಗಳನ್ನೆಲ್ಲ ಶೂಟ್ ಮಾಡಿದ್ದಾರೆ. ಬೇಸಿಕ್ಲಿ ಊರು ತೀರ್ಥಹಳ್ಳಿಯ ಹೆದ್ದೂರು. ಹೌದು. ಹಂಗಾಗಿ ಇವರಿಗೆ ತುಂಬಾ ಇಂಟೀರಿಯರ್ ಅಲ್ಲೆಲ್ಲ ಯೂನಿಟ್ ಹೋಗಲ್ಲ, ಗಾಡಿಗಳು ಹೋಗಲ್ಲ, ಎಷ್ಟೋ ಕಿಲೋಮೀಟರ್ಗಳು ನಡ್ಕೊಂಡು ಹೋಗ್ಬೇಕು ಅಂತ ಜಾಗದಲ್ಲೆಲ್ಲ ಶೂಟ್ ಮಾಡಿದ್ದಾರೆ. ಅಂದ್ರೆ ನಾವು ಮಲೆನಾಡು ಏನ್ ನೋಡ್ತೀವಿ, ನಾವು ಸುಮ್ನೆ ಒಂದು ತುಂಗಾ ನದಿ ನೋಡ್ತೀವಿ, ಅಲ್ಲಿಯ ಸುತ್ತಮುತ್ತ ದೇವಸ್ಥಾನ ಅಷ್ಟೇ ನೋಡ್ತೀವಿ. ಇದು ಹಂಗಲ್ಲ. ಇದು ಜರ್ನಿ ಮಾಡ್ತಾ ಸ್ಕೂಲಿಂದ ಜರ್ನಿ ಮಾಡ್ತಾ ಹಿಂಗ್ ತೀರ್ಥಹಳ್ಳಿಗೆ ಬಂದು ಹಂಗ ಕಾಡಿಗೆ ಹೋಗ್ಬಿಡುತ್ತೆ. ಹಂಗಾಗಿ ನಿಮ್ಗೊಂದು ಟೂರ್ ಯಾರು 100% ನೀವು ಕುತ್ಕೊಂಡು ಸಿನಿಮಾ ಅಂತ ಫೀಲ್ ಆಗಲ್ಲ. ಒಂದು ಜರ್ನಿ ಮಾಡ್ಕೊಂಡ್ ಬರ್ತೀರಿ, ಎಲ್ಲ ಕ್ಯಾರೆಕ್ಟರ್ಗಳ ಜೊತೆಗೂ ನಿಮ್ಮ ಬಾಲ್ಯದ ನೆನಪನ್ನು ತಗೊಂಡು ಹೊರಗೆ ಬರ್ತೀರಿ. ಅಡ್ಡೆಗಳಲ್ಲೇ ಮಾಡಿದ್ದ. ಹೌದು, ಅಡ್ಡೆ ಆದ್ರೆ ಒಂದು ಚಿಕ್ಕದು ಕಾಡೆ. ಹೌದು, ಗಿಂಬಳ ಎಲ್ಲ ಎತ್ಕೊಂಡು 2 ಕಿಲೋಮೀಟರ್ ಒಂದು ಒಳ್ಳೆ ಮ್ಯಾಜಿಕ್. 2 ಕಿಲೋಮೀಟರ್ ಒಳಗಡೆ ಫಾಲ್ಸ್ ಇರೋದು. ಡೈರೆಕ್ಟ್ ಅವತ್ ಬಾಲಾಜಿ ಮನೋಹರ್ ಸರ್, ಡೈರೆಕ್ಟ್ ಬಾಲಾಜಿ ಮನೋಹರ್ ಸರ್ಗೆ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂದ್ರೆ ಒಪ್ಪಲ್ಲ. ಹೌದು, ನಾನೇನ್ ಮಾಡಿದ್ದೆ, ವ್ಯಾನ್ ಇಳಿದ ತಕ್ಷಣ ಶಾರ್ಟ್ ನಡ್ಕೊಂಡ್ ಬರೋದಿತ್ತು, ಇವರೆಲ್ಲ ಓಡ್ ಬರೋದಿತ್ತು. ಅಲ್ಲಿಂದ ಹಿಂದೋದೆ, ಕರ್ಕೊಂಡು ಮಧ್ಯಾಹ್ನದಷ್ಟೊತ್ತಿಗೆ ಫಾಲ್ಸಿಗೆ ಹೋದೆ. ಅಂದ್ರೆ ಶೂಟಿಂಗೇ ಮಾಡ್ತಾ ಹೋದೆ. ಡೈರೆಕ್ಟ್ ಯಾರಿಗೂ ಜರ್ನಿನೇ ಗೊತ್ತಾಗಿಲ್ಲ, ಇವರಿಗೂ ಗೊತ್ತಿಲ್ಲ ನಾನು ಯಾಕೆ ಹಂಗ್ ಮಾಡ್ಕೊಂಡದ್ದು. ಈಗಲೇ ಹೇಳ್ತಿರೋ. ಆದ್ರೆ ಬಾಲಾಜಿ ಸರ್ ಕಬಿನಿ ಇದೆಯಲ್ಲ, ಅವರು ಟ್ರೆಕ್ಕಿಂಗ್ ಎಲ್ಲ ತುಂಬಾ ಅವರಿಗೆ ನಡೆಯೋದು, ಅದಕ್ಕೆ ಮುಂಚೆ ಹೇಳಿದ್ರೆ ಇನ್ನೂ ಪ್ರಿಪೇರ್ ಆಗ್ತಾರೆ. ಮಾಡಿದ್ವಿ ಅಂದ್ರೆ ನಮ್ಗೆ ಆ ಥರದ ಜಾಗಕ್ಕೆ ನಾನೇ ಹೋಗ್ಬೇಕು ಅಂದ್ರೆ ಆಗಲ್ವಲ್ಲ. ಈ ಕೆಲವೊಂದ್ಸರಿ ಸಿನಿಮಾದ ಅಡ್ವಾಂಟೇಜ್ ಏನು ಕೇಳಿದ್ರೆ, ನಾವು ಎಷ್ಟೋ ಸ್ಥಳಗಳನ್ನ ನಾವಾಗೆ ಹೋಗ್ಬೇಕು ಅಂದ್ರೆ ಆಗಲ್ಲ. ಆದ್ರೆ ಇದ್ರ ಮೂಲಕ ನಾವು ಹೋದಾಗ ಅದನ್ನು ಎಂಜಾಯ್ ಮಾಡಿ, ಸೀನ್ಗಳನ್ನು ನೋಡಿ, ಮಳೆ ಎಲ್ಲ ಒರಿಜಿನಲ್ ಮಳೆಲ್ಲ ಶಾರ್ಟ್ ಸೂಪರ್. ಕರೆಕ್ಟ್ ಕ್ಲೈಮ್ಯಾಕ್ಸ್ ಗನ್ ಇಟ್ರು ಇವರಿಗೆ. ನನ್ಗೊಂದು ಆಸೆ ಇತ್ತು, ಈ ಟೈಮಲ್ಲಿ ಮಳೆ ಇದ್ರೆ ಬಂತು ನೋಡಿ, ಎಲ್ಲ ಅಲ್ಲಲ್ಲೇ ನಿಂತ್ಕೊಳ್ಳಿ ಅಂತ. ಎಲ್ಲ ಅಲ್ಲೇ ಪಾಪ ಈವನ್ ಎಲ್ಲರೂ ಆರ್ಟಿಸ್ಟ್ ಅಷ್ಟು ಚಳಿ ಆದ್ರೂ ಫುಲ್ ವೆಟ್ ಆಗೋ ತನಕ ನಿಂತು ಶಾರ್ಟ್ಸ್ ಕಂಪ್ಲೀಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಸರ್. ಈಗ ಮಲೆನಾಡು ಭಾಗದಲ್ಲಿ ಎಷ್ಟೋ ಸಿನಿಮಾಗಳು ಬಂದಿದಾವೆ, ನೀವು ಕೂಡ ಅದರಲ್ಲಿ ಪಾತ್ರವನ್ನ ನಿಭಾಯಿಸಿದ್ದೀರಾ. ಸೊ ಸಂಜೀವಣ್ಣ ಈ ಪಾಠಶಾಲೆಯಲ್ಲಿ ಎಷ್ಟು ಜೀವಿಸಿದ್ದೀರಾ ಸರ್? ನನಗೆ ಅದನ್ನ ನೀವು ಎಷ್ಟು ಜೀವಿಸಿದ್ದೀರಾ ಅಂತ ಡೈರೆಕ್ಟ್ಲಿ ಕೇಳಬೇಕು. ನನ್ನ ಜೀವ ಇರ್ಲಿಲ್ಲ ಅಂದ್ರೆ ಹಾರೋಗ್ಬಿಡ್ತೀನಿ. ಯಾಕೆ, ಏನಾಗಿತ್ತ? ಅಂದ್ರೆ
ಈ ಪಾತ್ರ ಒಂದು ಹೇಳಿದ್ನಲ್ಲ ನಾವು ಲೈವ್ ಕ್ಯಾರೆಕ್ಟರ್ ಅಂತ, ಅವನು ಸಾಮಾನ್ಯ ಒಬ್ಬ ಅಲ್ಲಿಯ ಕೃಷಿಕ, ಅವನ ಪಾಡಿಗೆ ಅವನು ಕೆಲಸ ಮಾಡ್ಕೊಂಡಿರ್ತಾನೆ. ಈ ಯಾವಾಗ್ಲೂ ಒಂದು ಈ ಕೃಷಿಕರ ಜೊತೆಗೂ ಮತ್ತೆ ಈ ಫಾರೆಸ್ಟ್ನವ್ರ ಜೊತೆಗೂ ಒಂದು ತಿಕ್ಕಾಟ ಇದ್ದೇ ಇರುತ್ತೆ ಜಮೀನಿನ ವಿಷಯಕ್ಕೆ. ಇಲ್ಲಾಂದ್ರೆ ಇವ್ರ ಕಾಡಿಗೆ ಏನಕ್ಕಾದ್ರೂ ಹೋದ್ರು ಅದಕ್ಕೊಂದು ಫಾರೆಸ್ಟ್ನವ್ರದ್ದು ಒಂದು ಕ್ವೈರಿ ಇರುತ್ತೆ. ಇದು ಸ್ವಲ್ಪ ದೊಡ್ಡ ರೀತಿಲಿ ಆಗ್ಬಿಡುತ್ತೆ ಹೋಗ್ತಾ ಹೋಗ್ತಾ. ನೀವು ಯಾರಿಗೆ ಕೇಳಿ ನೋಡಿ, ಪ್ರತಿಯೊಬ್ರು ಮಲೆನಾಡಿನವ್ರ ಜೊತೆಗೂ ಒಂದು ಫಾರೆಸ್ಟ್ನವ್ರದ್ದು ಒಂದು ತಿಕ್ಕಾಟ ಇದ್ದೇ ಇರುತ್ತೆ. ಆ ಥರದ್ದು ಒಂದು ತಿಕ್ಕಾಟ ಇದೆ ಇದಕ್ಕೆ. ಆ ಜರ್ನಿ ಮಾಡ್ತಾ 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 ನಾನು ಸಿಕ್ಕಾಕೊಂಡು ಅಪ್ಸ್ಕೆಂಡ್ ಆಗಿದ್ಮೇಲೆ ಮಕ್ಕಳು ನನ್ನನ್ನು ಬಚಾವ್ ಮಾಡುವಂತ ಕಥೆ ಇದು. ಹಾಗಾಗಿ ಈ ಮಧ್ಯದಲ್ಲಿ ಮತ್ತೆ ಶುರುವಿನಿಂದ ನಾರ್ಮಲ್ ಆಗಿದ್ದವನು ಕಾಮಿಡಿ ಜೊತೆಗೆ ಎಮೋಷನಲ್ ಜೊತೆಗೆ ಒಂದು ಸಂಘರ್ಷ, ಒಂದು ಸಣ್ಣದೊಂದು ಫೈಟ್, ಎಲ್ಲಾನು ಫ್ಲೇವರ್ ಇದೆ ನನ್ನ ಪಾತ್ರಕ್ಕೆ. ಹಾಗಾಗಿ ಈ ಪಾತ್ರ ಕೊಟ್ಟಿರೋ ಡೈರೆಕ್ಟರ್ಗೆ ಮಂಜು ಅವರಿಗೆ ನಾನು ಧನ್ಯವಾದ ಹೇಳಬೇಕು. ಯಾಕೆಂದ್ರೆ ಒಂದು ಸಿನಿಮಾದಲ್ಲಿ ಒಂದು ಎಮೋಷನ್ನ ಗ್ರಾಫನ್ನ ಇದು ಮಾಡ್ಬೋದು. ಇದ್ರಲ್ಲಿ ನವರಸನೂ ಇದೆ ನನಗೆ. ಒಂಥರ ಈ ಪಿಕ್ಚರು ಹಂಗೆ ಇದೆ. ಈ ಪಿಕ್ಚರ್ ಅಲ್ಲಿ ನೋಡಿದ್ರೆ ನೀವು ಮಕ್ಕಳದ್ದು ಪಾರ್ಟ್ ಇದೆ, ದೊಡ್ಡವ್ರದ್ದು ಇದೆ, ಫಾರೆಸ್ಟ್ನವ್ರದ್ದು ಇದೆ, ಆ ಕಡೆಗೆ ಕಾಡು ಇದೆ, ಲವ್ ಇದೆ, ಸಾಂಗ್ ಇದೆ, ಆಮೇಲೆ ಒಂಥರ ಭೂರಿ ಭೋಜನ ಇದ್ದಂಗೆ ಅಂಟಿಕೆ ಪಂಟಿಕೆ ಹಾಡಿದೆ. ಮಲೆನಾಡಿನ ಒಟ್ಟು ನಿಮ್ಗೆ ಏನು ಇದೆಯೋ, ನೀವು ಮಲೆನಾಡು ದೀಪಾವಳಿ ಪ್ರಿಪರೇಷನ್ ಎಲ್ಲೂ ಬಂದಿಲ್ಲ, ನಮ್ದ್ರಲ್ಲಿದೆ. ಆ ಊರೇ ಆಯೋದ್ರಿಂದ ಹಿಡಿದು ಬಿಗಿನಿಂಗ್ ಸ್ನಾನ, ಎಣ್ಣೆ ಸ್ನಾನ ಆಗ್ಲಿ, ಅದು ಗೋಪೂಜೆ, ಗೋಮೈ ತೊಳೆಯೋದು, ಅದನ್ನು ಕಾಮಿಕ್ ಆಗಿ ಅಂದ್ರೆ ನಿಮ್ಗೆ ತುಂಬಾ ಮೆಸೇಜಬಲ್ ಆಡಂಬರಾಗಂತ ಸಿನಿಮಾಟೆಕ್ ಟಚ್ ಕೊಟ್ಟಿದ್ದೀವಿ. ಓಕೆ, ಈ ಅಂಟಿಕೆ ಪಂಟಿಕೆ ಅಂತ ಬಂದಾಗ ಇಲ್ಲೆಲ್ಲ ಅದಿಲ್ಲ, ಮಲೆನಾಡಿನ ಭಾಗದಲ್ಲಿ ಮಾತ್ರ ಇರುವಂತದ್ದು. ಆ ಒಂದ್ ದೀಪವನ್ನು ಇಟ್ಕೊಂಡ್ ಬಂದರು ಶುದ್ಧಿಯಾಗಿ ಇರ್ಬೇಕು ಅಂತ ಅಂತಾರೆ. ಸೊ ಇಟ್ಕೊಂಡ್ ಬಂದಿರೋದು ನೀವು 3 ದಿನ ನಾನ್ ವೆಜ್ ಕೊಟ್ಟಿರ್ಲಿಲ್ಲ, ಏನಕ್ಕಂತಾನು ಹೇಳಿರ್ಲಿಲ್ಲ. 3 ದಿನ ನಾನ್ ವೆಜ್ ತಿನ್ಬೇಡಿ ಅಂತ ಇವ್ರು ತಿಂದಿಲ್ಲ. ಆಮೇಲೆ ಜ್ಯೋತಿ ಇಟ್ಕೊಂಡ್ಮೇಲೆ ಓ ಇದಕ್ಕ ಅಂತ ಆ ಥರ ನಡೆದಿದೆ. ಆ ಥರದ್ದು ಪಾತ್ರನ ಕಟ್ಕೊಟ್ಟಿದಾರಲ್ಲ, ಅದು ಬ್ಯೂಟಿಫುಲ್ ಆಗಿರುವಂತ. ಆಮೇಲೆ ಕಾಡಲ್ಲಿ ಇವರು ಒಬ್ಬರೇ ಬರೋದೊಂದು ಶಾರ್ಟ್, ನಾನು ಕ್ಯಾಮ್ರಾಮನ್ ಎಲ್ಲ ಇದೀವಿ, ಲೈಟಿಂಗ್ ಎಲ್ಲ ಆಗಿದೆ, ಕಾಲ್ ಹತ್ರ ಹಾವು ನೈಟ್ ಹಡ್ಡೆ ಅಂದ್ರಲ್ಲ, ಹಡ್ಡೆಯಲ್ಲಿ ನಿಮ್ಗೆ ಹೆಂಗೆಂಗೋ ಇರ್ತದೆ, ಎಷ್ಟು ಏನಿದೆಯೋ ಗೊತ್ತಿಲ್ಲ. ಆ ದರ್ಗಲ್ಲಿ ಒಂಥರ ಹಾವು ಬರುತ್ತೆ, ಅದೇನೋ ಹೆಸರು, ಅದು ದರ್ಗಿನ ತರನೇ ಇರುತ್ತೆ. ದರ್ಗ ಅಂದ್ರೆ ಗೊತ್ತಾಗುತ್ತೆ, ಅದೇ ತರ ಇತ್ತು. ಹಿಂಗಂದ್ರೆ ಹಾವು ಅಂತ ಹಾರೋಗ್ಬಿಡ್ತು. ಇನ್ ಸಂಜೀವಣ್ಣಂಗೆ ಹೇಳಿದ್ರೆ ಅವ್ರು ಅಲ್ಲಂತೂ ಹೋಗಲ್ಲ. ಸುಮ್ಮನೆ ಇದ್ವಿ ಶಾರ್ಟ್ ಎಲ್ಲ, ಅದ್ರ ಮೇಲೆ ಬಂದ್ರು, ಅಲ್ಲೇ ಫೈಟ್ ಮಾಡಿದ್ರು ಎಲ್ಲ. ಆ ಹಾವುಗಳು ಎಲ್ಲಿ ಬಿದ್ದೋದು ಹೊಡೆದೋ ಗೊತ್ತಿಲ್ಲ. ಈಗಲೇ ಅನ್ಸುತ್ತೆ ಇವ್ರು ಬರೋದು, ಇವರು ನಟನ ಪ್ರಶಾಂತ್ ಸಂಘರ್ಷದಲ್ಲೇ ಹೋಗಿರುತ್ತೆ. ಓಕೆ, ನೀವು ಹೆದ್ದೂರು ಭಾಗದವ್ರಾಗಿರೋದ್ರಿಂದ ಅಲ್ಲೇ ವನಚೇತನ ಅನ್ನುವಂಥದ್ದು ಕೂಡ ಇದೆ. ಸೊ ಅಲ್ಲೇನಾದ್ರೂ ಶೂಟ್ ಮಾಡುವಂತ ಕೆಲಸ ಆಗಿತ್ತಾ? ಇಲ್ಲ, ವನಚೇತನ ಅಂತ ನೀವು ಒಳ್ಳೆ ವಿಚಾರ ಹೇಳಿದ್ರಿ. ವನಚೇತನ ಅನ್ನೋದು ಆಕ್ಚುಲಿ ಕರ್ನಾಟಕದಲ್ಲಿ ನಂಬರ್ 1 ಆಗ್ಬೇಕಿತ್ತು. ಅಲ್ಲಿ ತುಂಬಾ ಏನಂತಾರೆ, ನಮ್ಮೂರಲ್ಲೇ ನಮ್ಗೆ ಕಲೆ ಬಗ್ಗೆ ಗೊತ್ತಿಲ್ಲ ಯಾರಿಗೂ. ಆ ವ್ಯಕ್ತಿ ದೇವಿತೋ ನಾಗೇಶ್ ಅನ್ನೋರ್ ಬಗ್ಗೆನು, ಆ ಕಲೆ ಬಗ್ಗೆನು ಯಾರಿಗೂ ಗೊತ್ತಿಲ್ಲ. ಆ ಗೊತ್ತಿಲ್ಲದೆ ಇರೋ ವಿಚಾರಕ್ಕೆ ಹೋಗಿ ನೋಡಿ, ಎಲ್ಲೆಲ್ಲಿಂದನೋ ಬರೋರು ಅಲ್ಲಿಗೆ. ಅದೇನಾಯ್ತು ಗೊತ್ತಾ, ಕಾಡಲ್ಲಿ ಪ್ರತಿಮೆಗಳು, ಅದ್ರ ಶಿಲೆಗಳು, ಕೆತ್ತನೆ ಎಲ್ಲ ಇದೆ. ಆ ಕಾಡಲ್ಲಿ ಎಲ್ಲ ಇದೆ. ಒಬ್ರೆ ಏನು ಫಂಡ್ ಇಲ್ಲ, ಅವ್ರಿಗೆ ಏನಿಲ್ಲ, ಪಾಪ ಆದಷ್ಟು ನಿಭಾಯಿಸಿದ್ರು. ಈಗ ಎಲ್ಲದೂ ಇದೆ, ಗಿಡಗಳು ಬೆಳ್ಕೊಂಡಿದ್ದಾವೆ, ಹೋಗಕ್ಕಾಗಲ್ಲ. ಅದ್ ನೋಡಿ, ಕಲೆ ಹಂಗೂ ಹೋಗ್ಬಿಡುತ್ತೆ. ವನಚೇತನ ನಾವೆಲ್ಲ ಹುಟ್ಟಿ ಇವತ್ತು ನಾವೇನಾರು ಆಕ್ಟರ್ ಅಥವಾ ಡೈರೆಕ್ಟರ್ ಅಂದ್ರೆ ಆ ಕಲೆ ಅಲ್ಲೇ ಓದಿದ್ವಿ. ಎಕ್ಸಾಮ್ ಬಂದ್ರು ವನಚೇತನ, ಯಾಕಂದ್ರೆ ವನಚೇತನದಿಂದ 50 ಮೀಟರ್ ನಮ್ಮ ಮನೆ. ನಾನೇನೇ ಇದ್ರು ಅಲ್ಲೇ ಹೋಗಿ ಕೂತ್ಕೊಳ್ತೀನಿ. ಅದೊಂದು ಏನೋ ಒಂಥರ ಗುರುಕುಲ ಇದ್ದಂಗಿತ್ತು. ಆಗ್ಲೇ ಡೈರೆಕ್ಟರ್ ಸರ್ ಹೇಳ್ತಿದ್ರಿ ಈ ಸಿನಿಮಾಗ್ ಹೀರೋನೇ ನೀವು ಅಂತ ಹೇಳಿ. ಸೊ ಹೆಂಗ್ ನಿಭಾಯಿಸ್ಕೊಂಡು ಹೋದ್ರಿ ಸರ್ ಎಲ್ಲಾ ಪಾತ್ರವನ್ನು? ಗೊತ್ತಿಲ್ಲ, ಅದನ್ನ ಅವರೇ ನಿಭಾಯಿಸುವಂಗ್ ಮಾಡ್ಕೊಟ್ಟಿದ್ದು. ಅದಕ್ಕೆ ತಕ್ಕಂತೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಮತ್ತೆ ಕೋ ಡೈರೆಕ್ಟರ್, ಇವರು ಪ್ರೊಡ್ಯೂಸರ್ಸ್ಗಳು ಅಲ್ಲಿ ಅವರೇ ಆಗಿರೋದ್ರಿಂದ ಎಲ್ಲದಕ್ಕೂ ರೆಡಿ ಇದ್ರು ಅವರು. ಪಾಪ ಅವರು ಕೂಡ ಪಾತ್ರ ಮಾಡ್ತಾ ಇದ್ರು. ಎಲ್ಲರೂ ನಮ್ಗೆ ಸಪೋರ್ಟಿವ್ ಆಗಿದ್ರು, ಬರೋದ್ರಿಂದ ಹೋಗೋದ್ರಿಂದ. ಎಷ್ಟೋ ಜಾಗಕ್ಕೆ ನಮ್ ಗಾಡಿಗಳು ಹೋಗ್ತಿರ್ಲಿಲ್ಲ, ಅಂತಹ ಜಾಗದಲ್ಲಿ ಅವ್ರುಗಳು ಗಾಡಿ ತಗೊಂಡ್ ಬಂದು, ಅವರು ವಿನಯಣ್ಣ ಅಂತೇಳಿ ಅವ್ರದ್ದು ಒಂದು ಆಫ್ ರೋಡ್ಗೆ ಹೋಗುವಂತ ಒಂದು ಗಾಡಿ ಇತ್ತು, ಅದನ್ನೆಲ್ಲ ಹಾಕೊಂಡು, ಮತ್ತೆ ಇನ್ನು ಮಿಕ್ಕದ ಪ್ರೊಡ್ಯೂಸರ್ಸ್ಗಳು ಅಷ್ಟು ಜನ ಎಲ್ಲರೂ ಅಲ್ಲೆಲ್ಲ ಕರ್ಕೊಂಡು ಹೋಗಿ ವಾಪಸ್ ಮತ್ತೆ ಸೇಫ್ ಆಗಿ ಕರ್ಕೊಂಡು ಬಂದು. ಹಂಗಾಗಿ ಅದು ನಿಮ್ಗೆ ದೇವ್ರು ಇರ್ತಾನೆ, ದೇವ್ರಿಗೆ ನೀವು ಅಲಂಕಾರ ಮಾಡೋನು ಪೂಜಾರಿ ಇರ್ತಾನೆ, ಹಂಗೆ ಇವ್ರು ಪೂಜಾರಿಗಳು ಅದನ್ನ ಅಲಂಕಾರ ಮಾಡಿ ಈ ತರದೊಂದು ರೆಡಿ ಮಾಡ್ಕೊಟ್ಟಿದ್ದು ಇವ್ರು. ಮ್ಯಾಜಿಕಲ್ ಕೊಲಾಬರೇಷನ್ ಇದು. ಅಂದ್ರೆ ಅನ್ಕೊಂಡು ಅದೇ ತರ ಬರೋದಿದೆಯಲ್ಲ, ನಾವು ಒಂದು 50% ಬರ್ಬೋದು ಅನ್ಕೊಂತೀವಿ. ಬರ್ತಾ 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 ಅದಕ್ಕೆ ಏನ್ ಬೇಕು ಪಾಠಶಾಲೆಗೆ ಅದೇ ತಗೊಂಬಂತು. ಇವಾಗ ಮನೆ ಮಾತು ಮಲೆನಾಡು ಅಂತ, ಮಲೆನಾಡವ್ರು ಎಲ್ಲರೂ
ಒಂದು ಆಂಥಮ್ ಸಾಂಗ್ ತರ ಫೀಲ್ ಮಾಡೋದು ಒಂದು ಬಿಡ್ತೀವಿ ಇನ್ನೊಂದು 3 ದಿನ. ಅದು ಅದು ಇನ್ನೊಂದು ಸಾಲಿಡ್. ನಿನ್ನೆ ಮಕ್ಕಳು ಸಿನಿಮಾ ಸಾಂಗು ಅದು ಚೆನ್ನಾಗಿ ಬಂದಿದೆ. ಈಗ 3ನೇ ಸಾಂಗ್ ಇನ್ನೊಂದು ಬಿಡ್ತೀವಿ. ಓಕೆ, ಮಲೆನಾಡಿನ ಭಾಗದವ್ರು ಮಾತ್ರ ಇದಾರ ಈ ಸಿನಿಮಾದಲ್ಲಿ, ಅವ್ರು ಬೇರೆ ಬೇರೆ ಅವ್ರು ಇದಾರ ಏನು? ಇದಾರೆ ಬೇರೆ ಅಂದ್ರೆ ಬಾಲಾಜಿ ಮನೋಹರ್ ಸಿಟಿಯಿಂದ ಆರ್ಟಿಸ್ಟ್ ಇದಾರೆ, ಅಂದ್ರೆ ಪ್ರೊಫೆಷನಲ್ ಆರ್ಟಿಸ್ಟ್ಗಳು. ಅವರಿಗೆ ನಮ್ಮ ಮಲೆನಾಡು ಬ್ಲೆಂಡ್ ಮಾಡಿದೆ. ಇಲ್ಲೊಂದು 300 ಜನ ಆಡಿಷನ್ ಮಾಡಿದ್ವಿ ಬೆಂಗಳೂರಲ್ಲಿ. ಆ ಮಕ್ಳಿಗೆ ಏನಂದ್ರೆ ಆ ಗ್ರಾಫು, ಆ ಸೌಂಡ್ ನ ಹಿಡಿಯೋದು, ಆಮೇಲೆ ಆ ಬಾಡಿ ಲ್ಯಾಂಗ್ವೇಜ್ಗಳು ಗೊತ್ತಿಲ್ಲ. ಹಂಗಾಗಿ ಮಲೆನಾಡವ್ರನ್ನೇ ಟ್ರೈನ್ ಅಪ್ ಮಾಡಿದ್ವಿ. ಅವ್ರು ಯಾರು ಹೊಸಬ್ರು ಅನ್ಸಲ್ಲ. ಆಮೇಲೆ ಅವ್ರದ್ದು ಏನ್ ಪ್ಲಸ್ ನಮ್ಗೆ ಅಂದ್ರೆ ಅಡಿಕೆ ಸುಲ್ತ ಗೊತ್ತಿರುತ್ತೆ, ಅಡಿಕೆ ಪಿಂಟಿಗೆ ಗೊತ್ತಿರುತ್ತೆ, ಗದ್ದಿಗೆ ಹೋಗೋದಂತ ಗೊತ್ತಿರುತ್ತೆ, ನಟ್ಟಿ ಗೊತ್ತಿರ್ತದೆ. ಈಸಿ ಅವ್ರಿಗೆ. ಏನಂದ್ರೆ ಅವ್ರಿಗೆ ಆಕ್ಟಿಂಗ್ ಒಂದು ಮಾಡಿಸ್ಬೇಕಿತ್ತು, ಅಷ್ಟು ಮಾಡಿಸಿದೀನಿ. ಮತ್ತೆಲ್ಲ ಅವರೇ ಕೊಟ್ಟಿರೋ ವರ ನಮ್ಗೆ. ಓಕೆ ಸರ್, ಈಗ ಪಾಠ ಶಾಲೆ ಅಂತ ಬಂದಾಗ ಓದೋದು ಬರೆಯೋದು ಬರುತ್ತೆ, ಬಟ್ ಇವರು ಪೆನ್ನು ಗನ್ನು ತೋರಿಸಿದ್ದಾರೆ. ನಿಮಗೆ ಫಸ್ಟ್ ಕತೆ ಕೇಳಿದಾಗ ಹೆಂಗ ಅನ್ನಿಸ್ತು ಸರ್? ನನ್ನ ಇದು ಪಾಠಶಾಲಾ ಒಂದು. ಇನ್ನೊಂದೇನಂದ್ರೆ ನಾವು 80s 90s ಮಕ್ಕಳಾಗಿರೋದ್ರಿಂದ ನಮ್ಗೆ ಪೆನ್ ಜೊತೆಗೆ ಗನ್ನು ನೋಡಿದೀವಿ ನಾವು. ನಾವು ಗನ್ನು ಹಿಡಿದೇ ಇರಬಹುದು, ಆದ್ರೆ ಗನ್ನು ಹಿಡಿದಿರುವಂತ ಸಂದರ್ಭಗಳು ಸುಮಾರು ಸರಿ ನೋಡಿದೀವಿ. ಹಂಗಾಗಿ ನಿಮ್ಗೆ ಬರವಣಿಗೆ ಎಷ್ಟು ಮುಖ್ಯನೋ ಗನ್ನು ನಾವ್ ಹಿಡಿಬೇಕಾಗಿಲ್ಲ, ಬೇರೆಯವರು ಹಿಡಿದಿರೋದು ನಾವ್ ಹಿಡಿಬಾರ್ದು ಗುರು, ಯಾಕಾಗಿ ಗನ್ನು ಹಿಡಿದ್ರು ಅನ್ನೋದು ಈ ಪಾಠಶಾಲೆಯಲ್ಲಿ ಬರುತ್ತೆ. ಆ ಪೆನ್ ಹಿಡಿದವ್ರೇ ಗನ್ ಯಾರು ಹಿಡ್ದಿರ್ತಾರ ಅವ್ರನ್ನ ಬಚಾವ್ ಮಾಡೋದೇ ಈ ಪೆನ್ ಹಿಡಿದವ್ರು. ಖಂಡಿತ. ಎಸ್ ಸರ್, ಇನ್ನೇನು ನವೆಂಬರ್ 28ನೇ ತಾರೀಕೆ ನಿಮ್ಮ ಸಿನಿಮಾ ರಿಲೀಸ್ ಹಂತದಲ್ಲಿರುವಂಥದ್ದು. ಅವತ್ತಿನ ದಿನನೇ ಒಂದಷ್ಟು ಸಿನಿಮಾಗಳು ಬರ್ತಾ ಇದೆ. ಆ ಎಲ್ಲ ಸಿನಿಮಾಗೂ ಹೋಲಿಸ್ಕೊಂಡ್ರೆ ನಿಮ್ಮ ಸಿನಿಮಾದಲ್ಲಿ ಏನ್ ಜನರು ಅಕ್ಸೆಪ್ಟ್ ಮಾಡ್ಕೋಬಹುದು ಅನ್ನೋದು? ಸೇಮ್ ನಾವು ಇಂಡಸ್ಟ್ರಿಗೆ ಬಂದಾಗ ಮೇಡಮ್, ಈಗ ನಾನು ಇಂಡಸ್ಟ್ರಿಗೆ ಬಂದೆ, ಇವ್ರು ಬಂದ್ರು. ತುಂಬಾ ಕಲಾವಿದರು, ತುಂಬಾ ಟೆಕ್ನಿಷಿಯನ್, ತುಂಬಾ ಸ್ಟಾರ್ಗಳು. ಹಂಗಂತ ನಾವು ಕೆಲಸ ಮಾಡೋದು ನಿಲ್ಸಕ್ಕಾಗಲ್ಲ. ನಾವು ಅದೇ ನಮ್ಮ ಈಗ ಈ ವಾರ ಬಿಟ್ಟು ಮುಂದಿನ ವಾರ ಹೋಗ್ತೀನಿ ಅಂದ್ರೆ 8 ಪಿಕ್ಚರ್, ಅದ್ರ ಮುಂದಿನ ವಾರ ಸ್ಟಾರ್ ಪಿಕ್ಚರ್, ಥಿಯೇಟರ್ ಸಿಗಲ್ಲ. ಅದ್ರ ಮುಂಚೆ ಈ ಎಲ್ಲಿಗೆ ಸಿನಿಮಾ ಹಂಗಂದ್ರೆ ನಾವು ಸುಮ್ಮನೆ ಇಟ್ಕೊಂಡು ನೋಡ್ಬೇಕು. ಒಂದು ಗುಡ್ ಟೈಮ್ ನಮ್ಗೆ ಅಲ್ಲಿಂದ ಕಾಲ್ ಬರುತ್ತೆ, ಇದು ಮಾಡು ಅಂದ್ರೆ ಇಲ್ಲಿಂದ ನಮ್ಗೆ ನಂಬಿಕೆ ಇದೆ ಸಿನಿಮಾ ಸೂಪರ್ ಆಗುತ್ತೆ. ನಾನು ಹೇಳೋದು ಅವ್ರ ಸಿನಿಮಾನು ನೋಡಿ. ಒಬ್ಬ ಪ್ರೇಕ್ಷಕ 3 ದಿನ ಸಿನಿಮಾ, ಶುಕ್ರವಾರ ಒಂದು ನೋಡ್ಲಿ, ಶನಿವಾರ ಒಂದು ನೋಡ್ಲಿ, ಭಾನುವಾರ ಒಂದು, ಎಲ್ಲ ಸಿನಿಮಾ ನೋಡ್ಲಿ, ನಮ್ದು ಒಂಚೂರು ಜಾಸ್ತಿ ನೋಡಿ. ಥಿಯೇಟರ್ ವೈಸ್ ಎಲ್ಲ ಏನು ಅಲ್ಲಿ ಭಾಗದ ಶಿವಮೊಗ್ಗ ಕಡೆ ಇದು ನೀವು ಯೂನಿವರ್ಸಲ್ ಕಾನ್ಸೆಪ್ಟ್. ನೀವು ಯಾವ ಭಾಷೆಯವ್ರು ನೋಡಿದ್ರು ಕನೆಕ್ಟ್ ಆಗುತ್ತೆ ಸಿನಿಮಾ. ಇಲ್ಲಿ ಹೀರೋ ಹೀರೋಯಿನ್ ಯಾವುದು ಇಲ್ಲ, ಕಂಟೆಂಟ್ ಮಜಾ ಸಿಗುತ್ತೆ. ಸೊ ಬೆಂಗಳೂರು ಆಲ್ ಓವರ್ ಕರ್ನಾಟಕ ಮಾಡ್ತೀವಿ. ಏನ್ ಆಸ್ ಇಟ್ ಈಸ್ ಕಮರ್ಷಿಯಲ್ ಹೆಂಗ್ ಬರ್ತಾ ಇದೆ ಹಂಗೆ ಸಿನಿಮಾ. ಓಕೆ ಸರ್, ನೀವು ಎಷ್ಟೋ ಸಿನಿಮಾ ಮಾಡಿದಾಗ ಕೇಳಿರ್ಬೋದು, ಥಿಯೇಟ್ರಿಗೆ ಬರುವಂಥ ಜನರಿಗೆ ಲೋ ಬಜೆಟ್ ಸಿನಿಮಾ, ಹೈ ಬಜೆಟ್ ಸಿನಿಮಾ ಬೇಡ, ಮನರಂಜನೆ ಬೇಕು ಅನ್ನೋದು ನೀವು ಹಿಂದಿನಿಂದನೂ ಕೊಡ್ಕೊಂಡ್ ಬಂದಿದ್ದೀರಾ. ಬಟ್ ಈ ಸಿನಿಮಾದಲ್ಲಿ ಜನರು ಯಾವ ರೀತಿ ನೋಡ್ಬೋದು ನಿಮ್ಮನ್ನ ಅನ್ನುವಂಥದ್ದು? ನೋಡಿ ಮೇಡಮ್, ಇಲ್ಲಿ ತನಕ ಬರೋದೇ ದೊಡ್ಡ ವಿಚಾರ. ಸಿನಿಮಾಗಳು 300ರಿಂದ 500 ಮೇಲ್ಪಟ್ಟು ಸೆನ್ಸಾರ್ ಆಗುತ್ತೆ. ಹೌದು, ಆಗಿರೋ ಸಿನಿಮಾಗಳು 1000 ಆಗಿರುತ್ತೆ. ಆದ್ರೆ ಇಲ್ಲಿ 28ಕ್ಕೆ ಬರೋದು ಇದೆಯಲ್ಲ, ಅಂದ್ರೆ ಎಲ್ಲರೂ ಎಫರ್ಟ್ ಹಾಕಿರ್ತಾರೆ. ಹಂಗಾಗಿ 28ಕ್ಕೆ ನೀವು ಬಂದು ನೋಡಿದ್ರೆ ಇದ್ರೊಳಗಡೆಗೆ ಅದೇ ನಾನು ಆವಾಗಲೇ ಹೇಳಿದೆ, ಭೂರಿ ಭೋಜನ ಅಂತ ಕಾಮಿಡಿ ಇದೆ, ಎಮೋಷನಲ್ ಇದೆ, ಆಮೇಲೆ ಫ್ರೆಶ್ ಸೀನ್ಗಳಿದೆ, ಆಮೇಲೆ ಫ್ರೆಶ್ ವಾತಾವರಣ ನಿಮಗೆ ಲೊಕೇಶನ್ ವೈಸ್ ಯಾವುದು ಸೆಟ್ ಹಾಕಿ ಮಾಡಿರುವಂಥದ್ದು. ಹಂಗ ಆಮೇಲೆ ಮಕ್ಕಳು ಇದ್ದಾರೆ, ದೊಡ್ಡವರು ಇದ್ದಾರೆ, ಸಂಘರ್ಷನೂ ಇದೆ, ಪೆನ್ನು ಇದೆ, ಗನ್ನು ಇದೆ. ಹಂಗಾಗಿ ಆ ಕಡೆಗೆ ಹಾಡು ಇದೆ, ಈಗ ಅಂಟಿಕೆ ಪಂಟಿಕೆ ಹಾಡು ಇದೆ, ಎಲ್ಲನೂ ಇದೆ. ಆಮೇಲೆ ಜನರು ನಿಮ್ಮ ಟೆನ್ಷನ್ ಇಟ್ಕೊಂಡು ಬಂದು ಮನೆಯಿಂದ ಇಟ್ಕೊಂಡು ಬಂದು ಮತ್ತೆ ಟೆನ್ಷನ್ ನೋಡೋದಕ್ಕೆ ಇಷ್ಟಪಡಲ್ಲ. ಒಂಚೂರು ಆರಾಮಾಗಿ ಚೆನ್ನಾಗಿತ್ತಪ್ಪ. ದೀಪಾವಳಿ ಬಂದಾಗ ನಿಮ್ಮ ಮನೆ ಕಡೆ ಎಲ್ಲ ಗೋಪೂಜೆ ಆಗಿರ್ಬೋದು, ಆಮೇಲೆ ಅಂಟಿಕೆ ಪಿಂಟಿಕೆ ಆಗಿರೋದು ಬರ್ತಾ ಇತ್ತಾ ಏನು ಅನ್ನುವಂತ ಮಾಡ್ತಿದ್ರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂದ್ರೆ ಕರಾವಳಿ ಭಾಗದಲ್ಲಿ ಅಷ್ಟಿಲ್ಲ ಅದು. ಮೇಲ್ಗಡೆಗೆ ಬಂದ್ರೆ ನೀವು ಸಿರ್ಸಿ ಸಿದ್ದಾಪುರ ಕಡೆಗೆ ಬಂದ್ರೆ ಅದೇ ಕಲ್ಚರೇ ಇರೋದು. ಹೌದು, ಕಡುಬು, ಕೊಟ್ಟೆ ಕಡುಬು, ಕಜ್ಜಾಯ ಅವೇ ಇರೋದು. ಹೌದು. ಓಕೆ, ಸಂಜೀವಣ್ಣನ ಯಾಕೆ ಚೂಸ್ ಮಾಡ್ಕೊಂಡ್ರಿ ಸರ್ ನೀವು? ಸಂಜೀವಣ್ಣ ಅಂದ್ರೆ ಅವನು ಊರಲ್ಲಿ ಒಂಥರ ವಿಚಿತ್ರ ವ್ಯಕ್ತಿ. ಹೆಂಗಂದ್ರೆ ಎಣ್ಣೆ ಅಂದ್ರೆ ಡ್ರಿಂಕ್ಸ್ ಜೊತೆಗೆ ನೀರು ಬರುತ್ತೆ. ಯಾವ ಡ್ರಿಂಕ್ಸ್, ಯಾವ ಸ್ಕಾಚ್ ಯಾವ್ದಾರು ಕೊಟ್ರು ನೀರು ಏನ್ ಮೇಡಮ್ ಬೆರ್ತ್ಕೊಂಡ್ಬಿಡುತ್ತೆ ಅಂತ ವ್ಯಕ್ತಿ ಅಂತ ಹುಡುಕಿದೀರೋ ಅಂತೀರಾ? ಇದು ಒಳ್ಳೆ ಉದಾಹರಣೆ ಇದು. ನಾನು ಅದಕ್ಕೆ ಮುಂಚೆ ಹೇಳ್ತಿದ್ದೆ ಯಾವ್ದೋ ಇದ್ರಲ್ಲಿ, ಈ ಪಾತ್ರ ಹೆಂಗೆ ಕೇಳಿದ್ರೆ ಜೋಕರ್ ಇದ್ದಂಗೆ ಅಂತ. ನಿಮ್ಗೆ ಎಕ್ಕಾಗೂ ಸೇರುತ್ತೆ, ಕಿಂಗಿಗೂ ಸೇರುತ್ತೆ, ರಾಣಿಗೂ ಸೇರುತ್ತೆ. ಹಂಗೆ ಇವರು ಇನ್ನೊಂದು ರೀತಿಯಲ್ಲಿ ಹೇಳೋದು ಚೆನ್ನಾಗಿತ್ತು. ಓಕೆ ಸರ್, ಕೊನೆಯದಾಗಿ ಇನ್ನೇನು 28ನೇ ತಾರೀಕು ನಿಮ್ಮ ಸಿನಿಮಾ ಬರ್ತಾ ಇರೋದ್ರಿಂದ ವೀಕ್ಷಕರು ಏನೋ ಒಂದು ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಸೊ ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಾ?
ಅದೇ ನೀವು ಇಲ್ಲಿಂದ ಮಲೆನಾಡಿಗೆ ದುಡ್ಡು ಖರ್ಚು ಮಾಡ್ಕೊಂಡು ಹೋಗೋ ಬದಲು ಇಲ್ಲಿ ಥಿಯೇಟ್ರಿಗೆ ಬಂದರೆ ನಿಮ್ಮ ಮಲೆನಾಡು ತೋರಿಸ್ತೀವಿ, ನಿಮ್ಗೊಂದು ನಿಮ್ಮ ಬಾಲ್ಯ ನೆನಪು ಮಾಡ್ತೀವಿ, ಒಂದಿಷ್ಟು ಕಲ್ಚರ್ಗಳು ಈ ಥರದ್ದು ಇದೆ ಕರ್ನಾಟಕದಲ್ಲಿ ಅಂತ ತೋರಿಸ್ತೀವಿ, ಒಂದು ಹೊಸ ಸ್ಲ್ಯಾಂಗ್ನ ಪರಿಚಯ ಮಾಡಿಸ್ತೀವಿ. ಅಂದರೆ ಪರಿಚಯ ಅಂದರೆ ಆ ಇರೋದನ್ನೇ ಏನು ಕುವೆಂಪು ಅವ್ರನ್ನ ಎಲ್ಲ ಪೂಜೆ ಮಾಡ್ತಾರೆ, ಕುವೆಂಪು ಊರಲ್ಲಿ ಹೆಂಗಿತ್ತು ಅನ್ನೋದನ್ನ ಯಾರು ಇಷ್ಟೋ ತನಕ ಚಿತ್ರೀಕರಣ ಮಾಡಿದ್ದು ನಂಗೆ ಅಂದರೆ ಅಷ್ಟು ಇದಕ್ಕೆ ಹೋಗಿಲ್ಲ. ನೀವು ಆ ಥರದೊಂದು ಒಳ್ಳೆ ಸಿನಿಮಾನ ನೋಡ್ತೀರಿ, ಎಂಜಾಯ್ ಮಾಡ್ತೀರಿ. ಮಕ್ಕಳು ನೀವಿಲ್ಲಿ ಸ್ಟಾರು ಅವರು ಇವರು ಎಲ್ಲ ಏನಿಲ್ಲ, ನೀವೇ ಸ್ಟಾರು. ಆಡಿಯನ್ಸ್ ಬಂದ್ರೆ ನಾವು ಸ್ಟಾರ್, ಬರಬೇಕು, ನೋಡಬೇಕು, ಖುಷಿ ಪಡಬೇಕು, ಹೋಗ್ಬೇಕು. ಸರ್ ನೀವೇನು ಹೇಳಕ್ ಬಯಸ್ತೀರಾ? ಅದೇ ಇದೆ ಟೈಟ್ಲೇ ಹೇಳ್ದಂಗೆ ಪೆನ್ ಜೊತೆ ಗನ್ನು ಇದೆ. ಪೆನ್ನು ನಮಗೆ ಸ್ಕೂಲ್ ಒಳಗಡೆ ಪಾಠ ಕಲಿಸುತ್ತೆ, ಗನ್ನು ನೋಡುವ ಮೂಲಕ ನನಗೆ ಜೀವನದ ಪಾಠ ಗೊತ್ತಾಗುತ್ತೆ. ಹೇಗೆ ಇರಬೇಕು, ಈ ಥರದ್ದು ಮಾಡಬೇಕು, ಮಾಡಬಾರ್ದು. ಹಂಗಾಗಿ ಇದೊಂಥರ ಟೋಟಲ್ ಪ್ಯಾಕೇಜ್ ಇರುವಂಥ ಸಿನಿಮಾ. ನೀವು ಬಂದರೆ ನಿಮ್ಗೆ ಎಲ್ಲ ರೀತಿಯಲ್ಲೂ ಎಂಟರ್ಟೈನ್ಮೆಂಟಿಂದ ಹಿಡಿದು ಎಲ್ಲನೂ ಇದೆ. ಅದಕ್ಕೆ ಪಾತ್ರ ಕೊಟ್ಟಿರುವ ನಮ್ಮ ಡೈರೆಕ್ಟ್ರಿಗೂ, ಪಾತ್ರಕ್ಕೆ ಜೀವ ತುಂಬಿರೋ ಸಂಜೀವ್ ಅಣ್ಣಂಗೆ ಎಲ್ರಿಗೂ ಧನ್ಯವಾದ. ಆಮೇಲೆ 28ಕ್ಕೆ ತಪ್ಪದೆ ನೋಡಿ, ಎಸ್ ಖಂಡಿತ ಆದಷ್ಟು ಜನ ಬಂದು ನೋಡಿ. ನೀವು ನಿಮ್ಮ ಸ್ನೇಹಿತರಿಗೆ ಹೇಳಿ. ಖಂಡಿತ ಅದು ಮೌತ್ ಪಬ್ಲಿಸಿಟಿ ಆದ್ರೆ ನಾವು ಎಷ್ಟೇ ನಾವು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು ಮೌತ್ ಪಬ್ಲಿಸಿಟಿ ಇದೆಯಲ್ಲ, ಅದು ತುಂಬಾ ಹೆಲ್ಪ್ ಮಾಡುತ್ತೆ. ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ ಅಲ್ಲ, ಇಷ್ಟ ಆಗೇ ಆಗುತ್ತೆ, 100% ಆಗುತ್ತೆ. ಇಷ್ಟು ಅದ್ಭುತಕ್ಕೆ ಕಾರಣ ಆದ ನಮ್ಮೆಲ್ಲ ಆರ್ಟಿಸ್ಟು, ನಮ್ಮೆಲ್ಲ ಕೋ ಪ್ರೊಡ್ಯೂಸರ್ಸು, ಹಿಂಗೂ ಒಂದು ಸಿನಿಮಾನ ಇಷ್ಟು ಒಳ್ಳೆ ರೀತಿಲಿ ಮಾಡೋಕ್ಕೆ ಒಂದು ಪ್ರೇರಣೆ ಕೊಟ್ಟ ಭಗವಂತನಿಗೂ, ನೀವು ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದು ನಮ್ಮ ಇಂಟರ್ವ್ಯೂ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಬಿಡುವಿನ ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದೇ ನವೆಂಬರ್ 28ನೇ ತಾರೀಕು ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇರುವಂಥದ್ದು. ಎಲ್ಲರೂ ಕೂಡ ಥಿಯೇಟ್ರಿಗೆ ಭೇಟಿ ನೀಡಿ ಸಿನಿಮಾ ನೋಡಿ. ಎಸ್, ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾರೆ ಸ್ಪೀಡ್ ಪ್ಲಸ್ ಕರ್ನಾಟಕ.